ಪ್ರತಿನಿತ್ಯವೂ ಜನರ ಸೇವೆಗೆ ನಿರಂತರವಾಗಿ ನಿಲ್ಲೋದ್ರ ಮೂಲಕ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ವಿಶ್ವಾಸದಿಂದ ಜನರ ಪ್ರೀತಿಯನ್ನು ಪಡೆದಿರುವುದು ಯಲಹಂಕ ಶಾಸಕ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಬೆಂಗಳೂರು ವಿಭಾಗದ ಬೆಸ್ಟ್ MLA-ಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮಾತು ಸರ್. ಕರ್ನಾಟಕ ಟಿವಿಯ ವತಿಯಿಂದ ಇವತ್ತು ಇಡೀ ರಾಜ್ಯದ ವಿಭಾಗಗಳನ್ನು ಮಾಡಿ ಅನೇಕ ಮುಖಂಡರುಗಳನ್ನು ಶಾಸಕರನ್ನು ಗುರುತಿಸಿ ಅವರಿಗೆ ಅತ್ಯುತ್ತಮವಾದಂಥ ಬೆಸ್ಟ್ ಅವಾರ್ಡ್ಗಳನ್ನು ಕೊಡ್ತಾ ಇರ್ತಕ್ಕಂಥ ಸ್ನೇಹಿತರು ಆದಂಥ ಮತ್ತು ಭಾಳ ಕಷ್ಟಪಟ್ಟು ಇವತ್ತು ಕರ್ನಾಟಕ ಟಿವಿಯನ್ನು ಒಂದು ಉತ್ತುಂಗ ಸ್ಥಾನ ತಗೊಂಡಿರ್ತಕ್ಕಂಥ ಶಿವು ಅವರು ಮತ್ತು ಈ ಪ್ರಶಸ್ತಿಯನ್ನು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಆಡಳಿತ ಪಕ್ಷದ ಮಾಜಿ ಸಚಿವರು ಸ್ನೇಹಿತರಾದಂಥ ಚಲವಣ್ಣವರು, ಇಬ್ಬರು ಮಂತ್ರಿಗಳಾಗ್ಬೋದು, ಬಾಲಣ್ಣವರು ನನ್ನ ಸ್ನೇಹಿತರಾದಂಥ ಬಾಲಣ್ಣವರು ಮತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ. ಅನೇಕ ಮಾಧ್ಯಮಗಳನ್ನು ನೋಡಿದ್ದೀವಿ, ಆದರೆ ಮೊದಲನೇ ಬಾರಿಗೆ ಜನಗಳ ಅಭಿಪ್ರಾಯವನ್ನು ಕೇಳಿ ಇವತ್ತು ಉತ್ತಮ ಶಾಸಕ ಬೆಂಗಳೂರಿಂದ ಅಂಥೇಳಿ ನನ್ನನ್ನು ಗುರುತಿಸಿರ್ತಕ್ಕಂಥದ್ದು ಒಂದು ರೀತಿ ಆತಂಕ, ಒಂದು ರೀತಿ ಸಂತೋಷ. ಯಾಕಂದರೆ ಬೆಸ್ಟ್ MLA ಅಂತ ಆದಮೇಲೆ ನಾಳೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಜನ ಹೇಳ್ತಾರೆ ಇವನೇ ಅಲ್ವಾ ಬೆಸ್ಟ್ ಅವಾರ್ಡ್ ತಗೊಂಡ್ರೆ MLA ನೋಡ್ತಾ ಇರ್ತಾರೆ. ಈಗ ನನ್ನ ಜವಾಬ್ದಾರಿನೂ ಜಾಸ್ತಿ ಆಗ್ತದೆ ಮತ್ತು ಭಾಳ ಎಚ್ಚರಿಕೆಯಿಂದ ಕೂಡ ನಾವು ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಒಂದೇ ಒಂದು ಶಿವವ್ರ ಬಗ್ಗೆ, ಆ ಚಾನಲ್ ಬಗ್ಗೆ ಹೇಳ್ತಕ್ಕಂಥದ್ದು, ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ನಡೆದಾಗ, ಪೂಜ್ಯ ವೀರೇಂದ್ರಗಳ ವಿರುದ್ಧವಾಗಿ ಅಪಪ್ರಚಾರ ನಡೆದಾಗ ದಿಟ್ಟವಾಗಿ ಟಿವಿಯಲ್ಲಿ ಅದು ಅಸತ್ಯ ಸತ್ಯ ಏನು ಅಂತೇಳಿ ಅತ್ಯಂತ ವಿಮರ್ಶೆಯನ್ನು ಮಾಡಿದಂಥ ಕೆಲವೇ ಮಾಧ್ಯಮಗಳಲ್ಲಿ ಕರ್ನಾಟಕ ಟಿವಿಯ ಮುಖ್ಯಸ್ಥರಾದಂಥ ಶಿವು ಬಹುಶಃ ಇವತ್ತು ಅಸತ್ಯಕ್ಕೆ ಜಯ ಸಿಕ್ಕಿದೆ. ಮತ್ತು ಅವರು ಏನು ಅವರ ಮಾಧ್ಯಮದಲ್ಲಿ ಧರ್ಮಸ್ಥಳದ ಬಗ್ಗೆ ಹೇಳಿದ್ರು, ಅನೇಕವನ್ನು ಹೇಳಿದ್ದಾರೆ. ಇದು ಯಾಕಂದರೆ ಇಡೀ ರಾಷ್ಟ್ರ ಅಂತಾರಾಷ್ಟ್ರದ ಗಮನವನ್ನು ಸೆಳೆದಂಥ ವಿಷಯ. ಅದರಲ್ಲಿ ಜಯಶೀಲರಾಗಿದ್ದಾರೆ ಮತ್ತು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ, ವೀರೇಂದ್ರ ಅವರ ಆಶೀರ್ವಾದ ಯಾವತ್ತು ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದಂಥ ನಮ್ಮೆಲ್ಲರಿಗೂ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.